ಲೋಕಸಭಾ ಚುನಾವಣೆ ಬಳಿಕ ಮೋದಿಗೆ ಮತ್ತೊಂದು ಶಾಕ್ ಆಗಿದೆ. 2 ರಾಜ್ಯಗಳ ಚುನಾವಣೆಯಲ್ಲಿ ಮೋದಿಗೆ ಬಿಗ್ ಲಾಸ್. ಹರಿಯಾಣದಲ್ಲಿ ಸರ್ಕಾರ ಕಳೆದುಕೊಳ್ಳಲಿದೆ ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಕೈ ಹಿಡಿಯದ 370 ರದ್ದು. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಬಿಜೆಪಿಗೆ ಸೋಲಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಮುನ್ನೋಟ ಸಿಕ್ಕಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕಾಂಗ್ರೆಸ್ ನಾಗಾಲೋಟ. ಈ 2 ರಾಜ್ಯಗಳಲ್ಲಿ ಬಿಜೆಪಿಗೆ ಸೋಲಿನ ಪಾಠ. ಬಿಜೆಪಿ ಪಾಳೆಯವನ್ನ ದಂಗುಬಡಿಸಿದ ಎಕ್ಸಿಟ್ ಪೋಲ್. ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಕಾಂಗ್ರೆಸ್ಗೆ ಜೋಶ್. ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಕಾಂಗ್ರೆಸ್ ನಾಯಕರಿಗೆ ಜೋಶ್ ತುಂಬಿದೆ. ಇಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಂತ ದೊಡ್ಡ ಆಘಾತವನ್ನ ಮೋದಿ ಅವರು ಎದುರಿಸಿಬಿಟ್ರು. ಆ ಸಂದರ್ಭದಲ್ಲಿ ಬಹುಮತ ಬರಲಿಲ್ಲ ಬಿಜೆಪಿಗೆ. ಆ ಒಂದು ಶಾಕ್ ನಿಂದ ಹೊರಬರುವ ಸಮಯದಲ್ಲೇ ಮಗದೊಂದು ಶಾಕ್ ಮೇಲೆ ಶಾಕ್ ಎದುರಿಸುವಂತ ಪರಿಸ್ಥಿತಿ. 2 ರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ಅವರಿಗೆ ಬಿಗ್ ಲಾಸ್ ಆಗುತ್ತೆ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಒಂದು ಹರಿಯಾಣದಲ್ಲಿ ಈಗ ಬಿಜೆಪಿ ಸರ್ಕಾರ ಇದೆ. ಆ ಸರ್ಕಾರವನ್ನೇ ಕಳೆದುಕೊಳ್ಳುತ್ತೆ ಬಿಜೆಪಿ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಜೊತೆಗೆ 370 ರದ್ದು ಮುಖೇನ ಅಲ್ಲಿ ಬಿಜೆಪಿ ತನ್ನ ಚಾಪು ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಕೈ ಹಿಡಿದಿಲ್ಲ. ಅಲ್ಲಿನ ಮತದಾರ ಪ್ರಭುಗಳು ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಬಿಜೆಪಿಗೆ ಹಿನ್ನಡೆ ಆಗಿದೆ, ಅಂದ್ರೆ ಸೋಲಾಗುತ್ತೆ. ಹರಿಯಾಣದಲ್ಲೂ ಕಾಂಗ್ರೆಸ್ಗೆ ಗೆಲುವಿನ ಮುನ್ನೋಟ ಸಿಕ್ಕಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ನಾಗಾಲೋಟ ಅಂತ ಹೇಳ್ತಾ ಇದ್ದಾರೆ. ಈ 2 ರಾಜ್ಯಗಳಲ್ಲಿ ಬಿಜೆಪಿಗೆ ಸೋಲು ಆಗುತ್ತೆ. ಬಿಜೆಪಿ ಪಾಳೆಯವನ್ನ ಎಕ್ಸಿಟ್ ಪೋಲ್ ದಂಗುಬಡಿಸಿದ ಈಗ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಜೋಶ್, ಇನ್ನಷ್ಟು ಉತ್ಸಾಹವನ್ನ ತುಂಬಿದಂತಾಗಿದೆ.